ಬಾಗಲಕೋಟೆಯಲ್ಲಿ ರಣ ಬಿಸಿಲಿಗೆ ಕೆರೆಗಳು ಖಾಲಿಯಾಗಿದೆ. ಜಿಲ್ಲೆಯಲ್ಲಿ ಬಿಸಿಲಿನ ಬೇಗೆ ಮಧ್ಯೆ ಜಲಕ್ಷಾಮದ ಭೀತಿ ಕೂಡ ಜನರನ್ನ ಕಾಡ್ತಾ ಇದೆ. ರಣ ಬಿಸಿಲಿಗೆ ಜಿಲ್ಲೆಯ ನದಿ ಕೆರೆಕಟ್ಟೆಗಳು ಖಾಲಿಯಾಗಿವೆ. ಕೃಷ್ಣಾ ನದಿಯಲ್ಲಿ ತಳಮಟ್ಟಕ್ಕೆ ತಲುಪಿದೆ ನೀರಿನ ಪ್ರಮಾಣ. ಪಕ್ಷಿಗಳು ಬರುತ್ತೆ, ಕೃಷ್ಣಾ ನದಿಗೆ ಆಹಾರವನ್ನ ಅರಸಿ ಬರುತ್ತೆ, ನೀರು ಕುಡಿಯೋದಕ್ಕಾಗಿ ಬರುತ್ತೆ. ಆ ಪಕ್ಷಿಗಳು ಕೂಡ ಪರದಾಡ್ತಾ ಇದ್ದಾವೆ. ಇದೇ ತಿಂಗಳಲ್ಲಿ 52 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಕಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಕುಡಿಯುವ ನೀರಿನ ಆತಂಕ ಕೂಡ ಇದೆ. ಹಾಗಾಗಿ ಜಿಲ್ಲಾಡಳಿತ ಕೂಡ ಅಲರ್ಟ್ ಅನ್ನ ನೀಡಿದೆ. ನೋಡಿ, ಬೇಸಿಗೆಯ ಬಿಸಿಲು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿ ಸಮಸ್ಯೆ ತಂದಿಡ್ತಾ ಇದೆ ಅಂತ. ಇದು ಬಾಗಲಕೋಟೆಯ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಇದು ಸಮಸ್ಯೆ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ರವಿ ಮೂಕಿ ಇವೆಲ್ಲ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ, ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಏನು ಬಾಗಲಕೋಟೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಬಿಸಿಲಿನ ತಾಪಮಾನ ಏರಿಕೆಯಾಗಿದ್ದು ಬಾಗಲಕೋಟೆಯ ಜನರು ಏನು ಬಿಸಿಲಿಗೆ ಬಳಲಿ ಬೆಂಡಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಸಮಸ್ಯೆ ಎದುರಾಗುವಂತಹ ಲಕ್ಷಣಗಳು ಈಗಾಗಲೇ ಗೋಚರವಾಗ್ತಾ ಇದೆ. ಅದು ಏನಂತಂದ್ರೆ ಕುಡಿಯುವ ನೀರಿನ ಸಮಸ್ಯೆ. ಅದಕ್ಕೆ ಸಾಕ್ಷಿಯಾದಂತಹ ದೃಶ್ಯವನ್ನು ನಾನು ತೋರಿಸೋದಾದ್ರೆ, ಏನು ಸದ್ಯದ ಮಟ್ಟಿಗೆ ನಾವು ಇಲ್ಲಿ ದೃಶ್ಯದಲ್ಲಿ ಏನು ತೋರಿಸ್ತಾ ಇದ್ದೀವಿ, ಇದು ಬಾಗಲಕೋಟೆಯ ಏನು ಆಲ್ಮಟ್ಟಿ ಹಿನ್ನೀರಿನ ಪ್ರದೇಶದ ಒಂದು ಚಿತ್ರಣ. ಯಾಕಂತಂದ್ರೆ ಬಾಗಲಕೋಟೆಯಲ್ಲಿ ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ 3 ನದಿಗಳು ಹರಿಯುವಂಥ ಪ್ರಮುಖವಾದಂತಹ ಜಿಲ್ಲೆ. ಇಂತಹ ಜಿಲ್ಲೆಯಲ್ಲಿನೇ 3 ನದಿಗಳು ಹರಿತಾ ಇದ್ದರೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತವೆ. ಇದಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಏನಂತಂದರೆ, ಇವರು ನದಿಗಳು ತುಂಬಿ ಹರಿಯುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಕೆರೆ ಕಟ್ಟೆಗಳನ್ನು ತುಂಬಿಸಿ ಇಟ್ಟುಕೊಳ್ಳೋದಿಲ್ಲ. ಈ ನಿಟ್ಟಿನಲ್ಲಿ ಈಗಾಗಲೇ ಕೆರೆ ಕಟ್ಟೆಗಳು ಖಾಲಿಯಾಗಿರುವಂಥದ್ದು. ಅದರ ಜೊತೆಗೆ ನದಿಯ ಒಂದು ನೀರಿನ ಪ್ರಮಾಣ ಕೂಡ ಇಡೀ ಪಾತಾಳಕ್ಕೆ ಕುಸಿತಿರುವಂಥ ದೃಶ್ಯವನ್ನು ಕೂಡ ನಾವು ಇಲ್ಲಿ ತೋರಿಸ್ತಾ ಇದ್ವಿ. ಇದು ಆಲ್ಮಟ್ಟಿ ಹಿನ್ನೀರಿನ ಪ್ರದೇಶ. ಯಾಕಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಇರಬೇಕಾಗಿತ್ತು. ಆದರೆ ಈಗ ಒಂದು ಕಡೆ ಬಿಸಿಲಾಗಿರ್ಬೋದು, ಇನ್ನೊಂದು ಕಡೆ ಮೇಲಿಂದ ಮಹಾರಾಷ್ಟ್ರದಿಂದ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಆಗದೇ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಆಲ್ಮಟ್ಟಿ ಹಿನ್ನೀರಿನ ಪ್ರದೇಶದಲ್ಲಿರುವಂತಹ ನೀರಿನ ಪ್ರಮಾಣ ಸಂಪೂರ್ಣವಾಗಿ ತಳಕ್ಕೆ ಕುಸಿತಿರುವಂಥದ್ದು. ಇಲ್ಲಿ ಪಕ್ಷಿಗಳು ಹೆಚ್ಚಿನ ಪ್ರಮಾಣದಲ್ಲಿರ್ತವೆ, ಆಹಾರ ಅರಸಿ ಬಂದಿರ್ತವೆ, ಅವುಗಳಿಗೂ ಕೂಡ ನೀರಿನ ಸಮಸ್ಯೆ ಆಗ್ತದೆ. ದೃಶ್ಯದಲ್ಲಿ ಕೂಡ ನಾವು ತೋರಿಸ್ತಾ ಇದ್ದೀವಿ, ಏನು ಪಕ್ಷಿಗಳು ಕಾಣ್ತಾ ಇದೆ. ಈಗ ಸದ್ಯದ ಮಟ್ಟಿಗೆ ಅವುಗಳಿಗೆ ನದಿಯ ತಳಮಟ್ಟದಲ್ಲಿರುವಂತಹ ನೀರು ಸಿಗ್ತಾ ಇದೆ. ಅಲ್ಪ ಸ್ವಲ್ಪ ಅವುಗಳಿಗೆ ಆಹಾರ ಸಿಗುತ್ತೆ. ಆದರೆ ಇನ್ನೂ ಸ್ವಲ್ಪ ದಿನ ಹೋದರೆ ನೀರು ಸಂಪೂರ್ಣ ಖಾಲಿಯಾಗಿ ಪಕ್ಷಿಗಳ ಹೊಟ್ಟೆ ಮೇಲೂ ಕೂಡ ಬರೆ ಬೀಳುವಂಥ ಪರಿಸ್ಥಿತಿ. ಅದರ ಜೊತೆಗೆ ಇನ್ನೊಂದು ಕಡೆ ನಾವು ತೋರಿಸ್ತಾ ಇದ್ದೀವಿ, ಇಲ್ಲಿ ಕುರಿಗಳೇನಿದಾವೆ, ನದಿ ಅಕ್ಕಪಕ್ಕದ ಬೆಟ್ಟ ಗುಡ್ಡಗಳಲ್ಲಿ ಕುರಿಯನ್ನು ಮೇಯಿಸ್ಕೊಂಡು ಕುರಿಗಾಹಿಗಳು ಬಂದು ಇಲ್ಲಿ ನೀರನ್ನು ಕುಡಿಸ್ತಾರೆ. ಆದರೆ ಸದ್ಯದ ಮಟ್ಟಿಗೆ ನೀರು ಸಿಗ್ತಾ ಇದೆ. ಆದರೆ ಇನ್ನು ಸ್ವಲ್ಪ ದಿನ ಹೋದರೆ ಈ ನೀರು ಕೂಡ ಸಂಪೂರ್ಣ ಖಾಲಿಯಾಗಿ ಒಂದು ಕಡೆ ಜನರಿಗೆ ಅಷ್ಟೇ ಅಲ್ಲದೆ ಪಕ್ಷಿ ಪ್ರಾಣಿಗಳಿಗೂ ಕೂಡ ನೀರಿನ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ಹೇಳೋದಾದರೆ ಬಾಗಲಕೋಟೆ ಜಿಲ್ಲಾದ್ಯಂತ ನೀರಿನ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಎರಡು ಬಾರಿ ಈಗಾಗಲೇ ಸಭೆಯನ್ನು ನಡೆಸಿದ್ದಾರೆ. ತಾಲೂಕಾ ಮಟ್ಟದ ಅಧಿಕಾರಿಗಳ ಜೊತೆಯೂ ಕೂಡ ಸಭೆ ನಡೆಸಿದ್ದಾರೆ. ಮತ್ತು ಪ್ರಮುಖವಾಗಿ ಹೇಳಬೇಕಂತಂದರೆ, ಕುಡಿಯುವ ನೀರಿನ ಸಮಸ್ಯೆ ಎದುರಾಗುವಂಥ ಹಳ್ಳಿಗಳನ್ನು ಕೂಡ ಈಗಾಗಲೇ ಗುರುತು ಮಾಡಿರುವಂಥದ್ದು. ಏಪ್ರಿಲ್ ತಿಂಗಳಲ್ಲಿ ಸುಮಾರು ಒಂದು 52 ಗ್ರಾಮಗಳು ಹಾಗೂ ಮೇ ತಿಂಗಳಲ್ಲಿ 62 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಆಗಬಹುದು ಅಂತಂದ್ರೆ ಒಟ್ಟು 114 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಎಂದು ಆ ಹಳ್ಳಿಗಳನ್ನು ಗುರುತಿಸಲಾಗಿದೆ. ಮತ್ತು ಆ ಭಾಗದಲ್ಲಿ ನೀರಿನ ಸಮಸ್ಯೆಯನ್ನು ನಿವಾರಿಸಲು ಕೊಳವೆ ಬಾವಿಗಳನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಗುರುತು ಮಾಡಿರುವಂಥದ್ದು. ಅದರ ಜೊತೆಗೆ ನೀರಿನ ಸಮಸ್ಯೆಯನ್ನು ಆಗದೇ ರೀತಿಯಲ್ಲಿ ನೋಡೋಕ್ಕೋಸ್ಕರ ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ, ಅಂದರೆ ಏಪ್ರಿಲ್ 2ನೇ ತಾರೀಕಿನಂದು ಕೂಡ ಘಟಪ್ರಭಾ ನದಿಯಿಂದ 1.10 TMC ನೀರನ್ನು ಬಿಡುಗಡೆ ಮಾಡಿದ್ದು. ಅದು ನೀರು ಈಗಾಗಲೇ ಬಾಗಲಕೋಟೆಯ ಆನದಿನ್ನಿ ಬ್ಯಾರೇಜ್ಗೆ ಬಂದು ತಲುಪಿರುತ್ತೆ. ಅದರ ಜೊತೆಗೆ 10/4/2026 ಮಲಪ್ರಭಾ ನದಿಗೆ 1 TMC ನೀರು ಬಿಟ್ಟಿದ್ದು. ಅದು ಕೂಡ ಈಗಾಗಲೇ ಶಿವಯೋಗ ಮಂದಿರ ವ್ಯಾಪ್ತಿಗೆ ಬಂದು ತಲುಪಿದ್ದು. ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗೋದಿಲ್ಲ ಅನ್ನೋ ಮಾತನ್ನು ಕೂಡ ಜಿಲ್ಲಾಡಳಿತ ಹೇಳ್ತಾ ಇದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹರಿಸಿಕೊಳ್ಳುವ ಮೂಲಕ ಮುಂದೆ ಎದುರಾಗಬಹುದಾದಂತಹ ನೀರಿನ ಸಮಸ್ಯೆಯನ್ನು ಆದಷ್ಟು ಬೇಗ ಈಗಿಂದಲೇ ಸರಿ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.